ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ. ಮಾರ್ನಿಂಗ್ ಈ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ. ಇವತ್ತು ಬೆಳಗ್ಗೆ ಅಷ್ಟು ಬೇಗ ಎದ್ಬಿಟ್ಟು ಅಮ್ಮನ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಹಾಗಾಗಿ ನಾವು ಎಲ್ಲ ಹೋಗ್ತಾ ಇದ್ದೀವಿ. ಸ್ನಾನ ಎಲ್ಲ ಆಯಿತು ಮತ್ತು ದೇವ್ರ ಪೂಜೆ ಎಲ್ಲನೂ ಕೂಡ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನೋಡಿ ಇಲ್ಲಿ ನನ್ನ ಮಗಳದು ಏರ್ ಎಷ್ಟುದ ಬೆಳೆದಿದೆ ಅಂತ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನೋಡಿ ಯಾವ ರೀತಿ ಸ್ಟೆಪ್ ಜಡೆ ಅಂತ ಹೇಳ್ತಾರಲ್ಲ, ಆ ಒಂದು ಜಡೆ ಹಾಕಿದ್ದೀನಿ. ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಅಮ್ಮನ ಮನೆ ಲಾಗ್ ಆಗಿರುತ್ತೆ, ನೋಡ್ಕೊಬರೋಣ ಬನ್ನಿ. ಅಮ್ಮನ ಮನೇಲಿ ಇದ್ದೀವಿ ನೋಡಿ. ಅಲ್ಲಿ ನಮ್ಮ ಎಮ್ಮೆ ಇತ್ತಲ್ವ, ಲಾಸ್ಟ್ ಟೈಮು ವಿಡಿಯೋದಲ್ಲಿ ತೋರಿಸಿದ್ದೆ. ಅದು ಅವಾಗ ಗಬ್ಬಾಗಿತ್ತು, ಅಂದರೆ ಪಾಪು ಅಂದರೆ ಕರ ಹಾಕಿರಲಿಲ್ಲ. ಇವಾಗ ಈ ಟೈಮು ಹೋದಾಗ ಪಾಪು ಅಂದರೆ ಕರು ಹಾಕಿತ್ತು. ಆ ಒಂದು ಎಮ್ಮೆ ಎಷ್ಟು ಚೆನ್ನಾಗಿತ್ತು, ಕ್ಯೂಟಾಗಿ. ಮಕ್ಕಳಿಗಂತೂ ಈ ಥರ ಚಿಕ್ಕ ಪುಟ್ಟ ಪ್ರಾಣಿಗಳು ಅಂದರೆ ತುಂಬಾ ಇಷ್ಟಪಡ್ತಾರೆ. ಆ ಕರುನ ನೋಡಿ ತುಂಬಾ ಖುಷಿಯಾಯಿತು. ಎಷ್ಟು ಚೆನ್ನಾಗಿ ಮುದ್ದಾಗಿತ್ತು ಅಂತ ಅಂದರೆ ತುಂಬಾ ಇಷ್ಟ ಆಯಿತು. ನೋಡಿ ಅಲ್ಲೇ ಇನ್ನೊಂದು ಕರು ಕಾಣಿಸ್ತಾ ಇದೆ, ಅದು ಫಸ್ಟ್ನೇ ಕರು ಆಗಿರುತ್ತೆ. ಇದು ಸೆಕೆಂಡ್ ಒನ್ನು. ಅದರ ಅಮ್ಮ ನೋಡಿ ಇಲ್ಲಿ ತುಂಬಾ ಬೆಳಗ್ಗೆ ಟೈಮು ತುಂಬಾ ಚಳಿ ಇತ್ತು ಅಂತ ಅಮ್ಮ, ಅದು ಅಲ್ಲದೆ ಎಮ್ಮೆಗಳಿಗೆಲ್ಲ ತುಂಬಾ ಸೊಳ್ಳೆಗಳೆಲ್ಲ ಕಚ್ಚುತ್ತೆ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಅಷ್ಟು ಬೇಗ ಅದು ಕಸ ಗುಡಿಸಿರ್ತಾರಲ್ಲ, ಅಲ್ಲಿ ಎಮ್ಮೆ ಕಟ್ಟಿರ್ತೀವಿ. ಅಲ್ಲಿ ಆ ಒಂದು ಜಾಗದಲ್ಲಿ ಎಮ್ಮೆಗಳಿಗೆಲ್ಲ ಸೊಳ್ಳೆ ಕಚ್ಚಬಾರ್ದು ಅಂತ ಅಂದ್ಬಿಟ್ಟು ಅಮ್ಮ ಎಲ್ಲದನ್ನು ಅಲ್ಲಿ ಸೇರಿಸಿ ಅಲ್ಲಿ ಬೆಂಕಿ ಹಾಕಿದೆ. ಆ ಒಂದು ಹೊಗೆಯಿಂದ ಆ ಸೊಳ್ಳೆಗಳು ಹಸುಗಳಿಗೆ ಅಥವಾ ದನಗಳಿಗೆ, ಎಮ್ಮೆಗಳಿಗೆ ಕಚ್ಚೋದಿಲ್ಲ. ಆ ಒಂದು ಹೊಗೆಯಿಂದ ದೂರ ಇರ್ತವೆ. ಅದಕ್ಕೋಸ್ಕರ ಹಳ್ಳಿನಲ್ಲಿ ಈ ರೀತಿ ಒಂದು ಸಿಸ್ಟಮು ಈ ಒಂದು ವಿಂಟರ್ ಸೀಸನಲ್ಲಿ ಇದ್ದೇ ಇರುತ್ತೆ. ಮಕ್ಕಳುಗಳು ನೋಡಿ ತುಂಬಾ ಖುಷಿಪಟ್ಟರು. ಹಳ್ಳಿ ಜೀವನ ಅಂದರೆ ಇದೇ ಥರ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅಮ್ಮನೂ ಕೂಡ ಆವಾಗ ಎಲ್ಲದನ್ನು ಕಸ ಎಲ್ಲನೂ ಗುಡಿಸಿ ಪಾಪ ಎಲ್ಲದನ್ನು ರೆಡಿ ಮಾಡ್ತಾರೆ. ಇದ್ದ ತಕ್ಷಣ ಹಾಲೆಲ್ಲ ಕರೆದು ಹಾಲೆಲ್ಲನೂ ಡೈರಿಗೆ ಹಾಕಿ, ಆಮೇಲೆ ಡೈರಿಯಿಂದ ಬಂದ ತಕ್ಷಣ ಕಾಫಿ ಎಲ್ಲ ಮಾಡಿ ಮನೆಯವ್ರಿಗೆಲ್ಲ ಕೊಟ್ಟು, ಅವರು ಕೂಡ ಕಾಫಿನೆಲ್ಲ ಕುಡಿದ್ಬಿಟ್ಟು ನೆಕ್ಸ್ಟು ಎಮ್ಮೆ ಮತ್ತು ಹಸುಗಳನ್ನ ಏನು ಕಟ್ಟಿರ್ತೀವಿ ಆ ಒಂದು ಕೊಟ್ಟಿಗೆನ ಕ್ಲೀನ್ ಮಾಡ್ತಾರೆ. ಅಂದರೆ ಹಸು ಮತ್ತು ಎಮ್ಮೆಗಳನ್ನ ಏನು ಕಟ್ಟಿರ್ತೀವಿ ಅಲ್ಲಿ ಸಗಣಿ ಎಲ್ಲ ಹಾಕಿರುತ್ತೆ, ಅಲ್ಲಿ ನೀಟಾಗಿ ಎದ್ದ ತಕ್ಷಣ ಈ ಒಂದು ಪ್ರೋಸೆಸ್ಸು ಹಳ್ಳಿ ಕಡೆ ಇದ್ದೇ ಇರುತ್ತೆ. ನೋಡಿ ಅಲ್ಲಿ ಹಳ್ಳಿ ಕಡೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೆ ಮುಂದೆ ಇದು ಫ್ರಂಟ್ ಸೈಡಲ್ಲಿ ಇದು ನಮ್ಮ ಮನೆ ಪಕ್ಕ ತುಂಬಾ ಜಾಗ ಇದೆ. ನಮ್ಮ ಮನೆ ಮುಂದೆಗಡೆ ಎಲ್ಲ ಮನೆಗಳು ನೋಡಿ. ಇಲ್ಲೆಲ್ಲ ನಮಗೆ ಅಂತ ಇರೋ ಸೈಟು ಅದೆಲ್ಲ ನಮ್ಮದೇ ಹುಲ್ಲು. ಇಲ್ಲಿ 2 ಕರುಗಳು. ಇಲ್ಲಿ ಈ ಸಲ ಹೋದಾಗ ಚಪ್ರದ ಅವರೆಕಾಯಿ ಅಂತ ಹೇಳ್ತೀವಲ್ಲ, ಅದು ತುಂಬಾ ಬಿಟ್ಟಿತ್ತು. ಈ ಒಂದು ವಿಂಟರ್ ಮತ್ತು ಬೇಸಿಗೆ ಕಾಲದಲ್ಲಿ ಈ ಒಂದು ಕಾಯಿ ಕಂಪಲ್ಸರಿ ಬಿಟ್ಟೇ ಬಿಡುತ್ತೆ. ಅಂದರೆ ಹಳ್ಳಿಗಳಲ್ಲಿ ಈ ಒಂದು ಕಾಯಿನ ಯೂಸ್ ಮಾಡ್ತಾರೆ, ಅಂದರೆ ಸಾಂಬಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೊಂದು ಬಿಟ್ಟಿದೆ ನೋಡಿ, ತುಂಬಾ ಅಂದರೆ ತುಂಬಾ ಬಿಟ್ಟಿತ್ತು. ಅಮ್ಮ ನನಗೂ ಸ್ವಲ್ಪ ಅದನ್ನೆಲ್ಲ ಕಿತ್ಕೊಟ್ರು. ನಾನು ಸಹ ಹಾಸನ್ಗೆ ತೊಗೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ನನಗೂ ಸ್ವಲ್ಪ ಕುಯ್ದು ಇಡ್ತೀನಿ ಅಂತ ಅಂದ್ಬಿಟ್ಟು ಕುಯ್ತಾಯಿದ್ರು. ನಾನು ಅದರೊಳಗಡೆ ಎಲ್ಲ ಹೋಗಿ ಎಷ್ಟೆಷ್ಟು ಬಿಟ್ಟಿದೆ ಅಂತ ನೋಡ್ತಾ ಇದ್ದೆ. ಏನೋ ಒಂಥರ ಅದು ನಮ್ಮ ಮನೆಗೆ ಹೋಗಿ ಈ ಥರ ಎಲ್ಲ ಔಟ್ಸೈಡ್ ನೋಡಿಕೊಂಡು ಅಮ್ಮರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದರೆ ತುಂಬಾ ಖುಷಿ ಅನಿಸುತ್ತೆ. ಯಾವಾಗ್ಲೂ ತವ್ರ ಮನೆ ಅಂದರೆ ಅಷ್ಟು ಏನು ಹೆಣ್ಮಕ್ಳಿಗೆ ಅಷ್ಟು ಪ್ರೀತಿ. ಏನೇ ಒಂದಾಗಿ ಏನೇ ಒಂದು ಬಿಡಲಿ, ಅಮ್ಮನ ಪ್ರೀತಿ, ಅಪ್ಪ ಅಮ್ಮನ ಪ್ರೀತಿ, ಅಣ್ಣ ತಮ್ಮಂದಿರ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ ನಿಜವಾಗ್ಲೂ ಯಾವುದಕ್ಕೂ ಮೀರ್ಸೋಕ್ಕಾಗಲ್ಲ ಅವರೊಂದು ಪ್ರೀತಿನ. ಹಳ್ಳಿ ಕಡೆ ಅಂದರೆ ಇದೇ ರೀತಿ ಇರುತ್ತೆ ನೋಡಿ. ಮನೆಗಳೆಲ್ಲ ನಮ್ಮ ಮನೆ ಬ್ಯಾಕ್ ಸೈಡ್ ಇದೆಲ್ಲ ನಮ್ಮ ಮನೆ ಹಿತ್ತಲು ಅಂತಾರೆ. ಹಳ್ಳಿ ಕಡೆ ಇದನ್ನೆಲ್ಲ ಹಿತ್ತಲು ಅಂತ ಎಲ್ಲ ಹೇಳ್ತಾರೆ. ಅಲ್ಲಿ ದನ ಕರುಗಳದ್ದು ಸಗಣಿ ಏನು ಇರುತ್ತೆ ಅದನ್ನೆಲ್ಲ ಬೆಳಗ್ಗೆ ಟೈಮು ಅದನ್ನೆಲ್ಲ ಬಾಚಿಬಿಟ್ಟು ಒಂದು ಸೈಡು ಸ್ಟೋರ್ ಮಾಡಿರ್ತಾರೆ. ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ನೆಕ್ಸ್ಟು ಏನೇ ಒಂದು ನಾವು ಬೆಳೆನ ಬೆಳಿಬೇಕಾದ್ರೆ ಆ ಒಂದು ಗೊಬ್ಬರನ, ಆ ಒಂದು ಸಗಣಿನ ಆ ಒಂದು ಹೊಲಕ್ಕೆ ಹಾಕೋದ್ರಿಂದ ತುಂಬಾ ಬೆಳೆ ಚೆನ್ನಾಗಿ ಬರುತ್ತೆ. ಹಿಂದೆ ಸೈಡು ಇನ್ನೊಂದು ಕೊಡಕೆ ಥರ ಕಟ್ಟಿದ್ವಿ.
ನಮ್ಮ ಮನೆಗೆ ಅಟ್ಯಾಚ್ ಮಾಡಿದ್ವಿ. ಅದು ತುಂಬ ದಿನ ಅಂದರೆ ವರ್ಷಗಳು ಆಗಿತ್ತು, ಆವಾಗಿನ ಕಾಲದಲ್ಲಿ ಕಟ್ಟಿದ್ದು. ಅದು ಇವಾಗ ಬಿದ್ದೋಗಿತ್ತು. ಹಾಗಾಗಿ ಪಕ್ಕದಲ್ಲೇ ಇನ್ನೊಂದು ಶೆಡ್ ಥರ ಮಾಡಿಬಿಟ್ಟು ಅಲ್ಲಿ ದನಕರಗಳನ್ನ ಕಟ್ತಾರೆ ನೋಡಿ. ಲಕ್ಷಮ್ಮ ವಿವಿ ಇಬ್ಬರು ಕೂಡ ಜಗಳ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅಮ್ಮನ ಜೊತೆ ಇಲ್ಲಿ ನಮ್ಮದು ಪಾಪು ಕರಿ ಲಕ್ಷ್ಮಿ ಅಂತ ಇದ್ರು ನೇಮು. ತುಂಬ ಚೆನ್ನಾಗಿ ಕ್ಯೂಟಾಗಿ ಇದೆ. ಎಷ್ಟು ಒಂದು ಮಂತ್ ಆಗಿದೆ ಈ ಒಂದು ಕರು ಹಾಕಿ, ಕರು ಬಂದು. ತುಂಬಾ ಕ್ಯೂಟಾಗಿತ್ತು ನೋಡೋಕ್ಕೆ, ತುಂಬಾ ಖುಷಿ ಅನ್ನಿಸ್ತಾಯಿತ್ತು. ಪ್ರಾಣಿಗಳು ಎಷ್ಟು ಮುಗ್ಧತೆಯಿಂದ ಇರ್ತವೆ ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ನೋಡಿ ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ಅದ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದರು. ಇದು ನಮ್ಮ ದೇವರು ಲಕ್ಷ್ಮೀ ದೇವಿ ಗರ್ಭಗುಡಿ. ಇನ್ನೇನು ದೇವಸ್ಥಾನದ ಪ್ರೋಸೆಸಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಮ್ಮ ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲನೂ ಹಾಕಿದ್ರು. ಅಮ್ಮನ ಮನೇಲಿ ಹೇಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ನೆಕ್ಸ್ಟು ಸಂಜೆ ಅಮ್ಮನ ಮನೆಯಿಂದ ಹೊರಟು ಬಂದ್ವಿ. ಆನ್ ದ ವೇ ಅಲ್ಲಿ ಫಿಶ್ ಇತ್ತು, ಫಿಶ್ ತೊಗೊಳ್ಳೋಣ ಅಂತ ರಮೇಶ್ ಹೇಳಿದರು. ಹಾಗಾಗಿ ಇದು ಫಿಶ್ ಶಾಪಿಗೆ ಬಂದಿದ್ವಿ ನೋಡಿ. ವೆರೈಟೀಸ್ ಆಫ್ ಫಿಶಸ್ ಅಲ್ಲಿದೆ, ತುಂಬಾ ಚೆನ್ನಾಗಿರೋ ಫಿಶಸ್ ಎಲ್ಲ ಇತ್ತು. ಅಮ್ಮನ ಮನೇಲಿ ನಾನೇ ನಾನ್ ವೆಜ್ ಮಾಡಿದ್ದೆ, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಗ್ರೇವಿ ಎಲ್ಲ ಮಾಡಿದ್ದೆ. ಅಲ್ಲಿ ಕೂಡ ಊಟ ಬಂದಿದ್ವಿ. ರಮೇಶು ಮಕ್ಳಿಗೋಸ್ಕರ ಫಿಶ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಫಿಶ್ನ ತೊಗೋತಾ ಇದ್ದಾರೆ. ನಾನು ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಯಾವ್ಯಾವ ಥರ ಫಿಶ್ ನೇಮೇ ಗೊತ್ತಿಲ್ಲ, ಅಷ್ಟು ವೆರೈಟೀಸ್ ಫಿಶಸ್ ಅಲ್ಲಿದ್ದು. ಅದು ನೋಡಿ ತುಂಬಾ ಖುಷಿ ಅನ್ನಿಸ್ತು. ಎಲ್ಲದೂ ಕೂಡ ಮಂಗಳೂರಿಂದ ಬರುತ್ತೆ ಅಂತೆ. ತುಂಬಾ ಅಂದರೆ ಫ್ರಿಡ್ಜಲ್ಲಿ ಫ್ರೀಝರಾಗಿ ಆ ಒಂದು ಫಿಶಸ್ನ ಅಲ್ಲಿ ಸ್ಟೋರ್ ಮಾಡಿದರು ನೋಡಿ. ಯಾವ್ಯಾವ ಕಲರ್ ಇದೆ ಅಂತ ಅಂದ್ಬಿಟ್ಟು ನಾವು 1 kg ಆಗೋವಷ್ಟು ಫಿಶ್ನ ತೊಗೊಬಂದ್ವಿ. ಅಂದರೆ ನಾವು ಮಧ್ಯಾಹ್ನನೇ ಊರಲ್ಲಿ ಊಟ ಬಂದಿದ್ವಲ್ಲ, ಹಾಗಾಗಿ 1 kg ಸಾಕು ಒಂದು ಟೈಮ್ಗೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದು ಅದನ್ನು ನೀಟಾಗಿ ಫಿಶ್ ಫ್ರೈ ಥರ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಮಕ್ಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಒಂದು ವೆರೈಟಿ ಥರ ಮಾಡ್ತೀನಿ, ಅದು ತುಂಬಾ ಇಷ್ಟ ಆಗುತ್ತೆ. ಇದು ಏನು ಅಂತ ಅಂದರೆ ಕಪ್ಪೆ ಚಿಪ್ ಥರ ಇದೆ, ಸ್ನೈಲ್ ಅನಿಸುತ್ತೆ ಐ ಥಿಂಕ್. ಅದು ಕೂಡ ಅಲ್ಲಿತ್ತು. ಅದನ್ನು ಯಾವ ರೀತಿ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ಇವಾಗ ಲಕ್ಷಮ್ಮ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂದ್ಲು ನೋಡಿ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಯ ಆರ್ ಅಂತ. ಬಂದ್ಬಿಟ್ಟು ಸ್ಕೂಲಿಗೆ ಹೋಗ್ತಿದ್ದೀನಿ. ಈಗ ನನ್ನ ಕಾಫಿ ಸುತ್ತಿರ್ತಲ್ಲ, ಅದ್ರ ಕೆಳಗೆ ಹೇರ್ ಇಟ್ಕೋಬೇಕು ಅಂತ ತೋರಿಸ್ತೀನಿ. ದಿಸ್ ಟೈಪ್ ಬರುತ್ತೆ ಈ ಥರ. ನೀರಿಕ್ಕೆ ಏನಾರು ಸುತ್ತಿದ್ರೆ ನೋಡಿ, ಇದೇ ಥರದ್ದು ಇಷ್ಟೊಂದಿದ್ದಾವೆ ನೋಡಿ. ಎಷ್ಟು ಅಂತ ಕೌಂಟ್ ಮಾಡೋಣ. 1 2 3 4 5 6 7 8 ಇದ್ದಾವೆ ಆಲ್ರೆಡಿ. ಥ್ಯಾಂಕ್ ಯು. ಇಲ್ಲಿವರೆಗೂ ನನ್ನ ಮಗಳು ಮಾತು ಕೇಳಿಸ್ಕೊಂಡಿದ್ದೀರಾ? ಅವಳು ಹೇಗೆ ಮಾತಾಡಿದ್ಲು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೂಪರಾಗಿ ಮಾತಾಡ್ತಾಳೆ. ಅವಳು ಮಾತಾಡೋದು ಪ್ರತಿಯೊಂದು ವರ್ಡ್ಸು ತುಂಬಾ ಇಷ್ಟ ಆಗುತ್ತೆ. ಫಸ್ಟ್ನೇ ಮಗಳು ಓದ್ಕೋತಾ ಇದ್ದಾಳೆ. ಚಿಕ್ಕವಳು ನೋಡಿ ಬಂದ ತಕ್ಷಣ ಸೈಕಲ್ ಹೊಡೆದು ಬಂದ ತಕ್ಷಣ ಊಟ ಕೇಳಿದ್ಲು, ಊಟ ಹಾಕ್ಕೊಟ್ಟೆ. ಇವಾಗ ಮಲ್ಕೊಂಡಿದ್ದಾಳೆ. ಇಷ್ಟೇ ಇವಳದು ಕೆಲಸ. ಡೈಲಿ ಅವಳದು ರೂಟೀನ್ ಇದೇ ಆಗಿರುತ್ತೆ ನೋಡಿ, ಯಾವ ರೀತಿ ಮಲ್ಕೊಂಡಿದ್ದಾಳೆ ಅಂತ. ಅವಳು ಹೊಟ್ಟೆಗೆ ಊಟ ಹೋದರೆ ಸಾಕು, ನಿದ್ದೆ ಮಾಡ್ತಾಳೆ. ನನ್ನ ಮಗಳು ಬರಿತಾ ಇದ್ದಾಳೆ. ನನ್ನ ನೋಟ್ಸು ನನ್ನ ಮಗಳು ಹೇಳ್ಕೊಳ್ಳೋಣ ಅಂತ ಕರ್ಕೊಬಂದರೆ ಹೋಮ್ವರ್ಕು ಮಾಡಿಲ್ಲ, ಏನೂ ಮಾಡಿಲ್ಲ. ಲಕ್ಷು ಹೊಟ್ಟೆ ಎದ್ದೇಳು ಎದ್ದೇಳು ಓದ್ಕೋ. ಎದ್ದೇಳಪ್ಪ, ಹೋಮ್ವರ್ಕ್ ಮಾಡಿ. ಎದ್ದೇಳಬೇಕು ಬೇಗ, ಹೋಮ್ವರ್ಕ್ ಮಾಡಿ ಅಂತೆ. ಒಂದು ಪ್ಯಾರ ಓದಿದಳು, ನಾನು ಕೇಳಿಸ್ಕೊತೀನಿ. ಎದ್ದೇಳು ಬೇಗ. ಏನು ಬರೀತಿದ್ಯಾ ಮಗಳೇ ಹೋಮ್ವರ್ಕು? ವಿವಿ ಏನು ಹೋಮ್ವರ್ಕು? ಮ್ಯಾಥ್ಸ್ ಬರೆಯಂಗಿಲ್ಲ, ಅದು ನನ್ನ ಹತ್ರ ಹೇಳಿಸ್ಕೋ. ಲಕ್ಷು ಗೆಟ್ ಅಪ್, ಎದ್ದೇಳು.
ನೋಡು ಟೇಬಲ್ಸ್ ಎಲ್ಲ ಅರ್ಧ ಬರೆದ್ಬಿಟ್ಟು ಟೇಬಲ್ಸ್ ಎಲ್ಲ ನೋಡು, ಟೇಬಲ್ ಬರಿಬೇಕಿತ್ತು. ಸೊ ಬರೆದಿಲ್ಲ, ಇವತ್ತಿಂದಾಗಿದೆ ಹೋಮ್ವರ್ಕು. ನಾಳೆದು ಹೋಮ್ವರ್ಕ್ ಕೊಟ್ಟರೆ ಮಲ್ಕೊಂಡಿದ್ದಾಳೆ, ಬರೀದಾಳೆ. ಯಾವ ರೀತಿ ಮಲ್ಕೊಂಡಿದ್ದಾಳೆ ನೋಡಿ. ಈಗ ಏನು ಹೆದರಿಕೆನೇ ಇಲ್ಲ. ಬೆಳಿಗ್ಗೆ ಆದರೆ ಅಳ್ತಾ ಇರ್ತಾಳೆ, ಅಮ್ಮ ಹೋಮ್ವರ್ಕ್ ಮಾಡಿಲ್ಲ ಅಮ್ಮ ಅಮ್ಮ ಅಂತ. ಈಗ ನೋಡಿದರೆ ಊಟ ಆದ ತಕ್ಷಣ ಮಲ್ಕೊಂಡಿದ್ದಾಳೆ. ಎದ್ದೇಳು ಗುಂಡ, ಓಯ್ ಗೊತ್ತು, ಎದ್ದೇಳು 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 ಮಗಳೇ. ಇಷ್ಟೇ ಮುಗಿತೀನಿ ಕತೆ, ಇಳ್ದು ಹೋಮ್ವರ್ಕ್ ಕತೆ ಇಷ್ಟೇ. ನನ್ನ ಇವತ್ತಿನ ರೂಟೀನ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ನನ್ನ ಇವತ್ತಿನ ರೂಟೀನ್. ಥ್ಯಾಂಕ್ ಯು ಸೋ ಮಚ್.